ಎಲ್ರಿಗೂ ನಮಸ್ಕಾರ. ನಾನು ಆಶಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಈಗ ಸರ್ಕಾರ ಮಾಡ್ತಾ ಇದೆ. ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈಗ ಪರಿಷ್ಕರಣೆ ಕೂಡ ಪ್ರಾರಂಭ ಆಗ್ತಾ ಇದೆ. ಸೊ ಈ ಒಂದು ಪರಿಷ್ಕರಣೆಯಲ್ಲಿ ಎಷ್ಟು ಜನ ಗೃಹಲಕ್ಷ್ಮಿಯರ ಅಪ್ಲಿಕೇಶನ್ಗಳು ಕ್ಯಾನ್ಸಲ್ ಆಗ್ತಾ ಇದೆ, ಯಾವಾಗಿಂದ ಪ್ರಾರಂಭ ಆಗ್ತಾ ಇದೆ, ಜೊತೆಗೆ ಈಗ ಬಯೋಮೆಟ್ರಿಕ್ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಪ್ರತಿ ಕಂತುಗಳಿಗೂ ಕೂಡ ಬಯೋಮೆಟ್ರಿಕ್ ಕೊಡಬೇಕಾ, ಅದು ಒನ್ ಟೈಮ್ ಕೊಡಬೇಕಾ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆ್ಯಂಡ್ ಇಷ್ಟೇ ಅಲ್ಲ, ಜೂನ್ ತಿಂಗಳು ಪಿಂಚಣಿ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೂ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಜೂನ್ ತಿಂಗಳದು. ಅಂದರೆ ಈ ತಿಂಗಳದು ಅವ್ರಿಗೂ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಪಿಂಚಣಿ ಪಡಿತಾ ಇರುವಂಥವರಿಗೆ. ಸೊ 3 ತಿಂಗಳಾಯಿತು, ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ. ಫೈನಲಿ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರನೂ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಸುಳ್ಳು ಹೇಳುವಂಥ ಚಾನಲ್, ಸುಳ್ಳನ್ನೇ ಹೇಳ್ತಾರೆ ಸುದ್ದಿಗಳನ್ನ. ಸೊ ಅಂಥ ಚಾನಲ್ಗಳನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಅವರಿಗೆ ಸಪೋರ್ಟ್ ಮಾಡ್ತೀರಾ, ವ್ಯೂಸು ಕೂಡ ಚೆನ್ನಾಗಿ ಬರುತ್ತೆ. ನಾನು ಇರುವಂಥ ಸತ್ಯನೇ ಹೇಳ್ತೀನಿ, ಯಾವುದೇ ರೀತಿ ಸುಳ್ಳಾಗಲಿ ಫೇಕ್ ಆಗಲಿ ಸುಮ್ಮನೆ ಏನೇನೋ ಸುದ್ದಿಗಳನ್ನ ತಿಳಿಸೋದಾಗಲಿ ಆ ರೀತಿ ಮಾಡಲ್ಲ. ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನ ಕೆಲವೊಂದಿಷ್ಟು ಕಮೆಂಟ್ಗಳನ್ನ ಹಾಕ್ತಾನೆ ಇದ್ದಾರೆ. ಇವಾಗ ಬಯೋಮೆಟ್ರಿಕ್ ಬೇರೆ ತಂದಿದ್ದಾರಲ್ವ, ಸೊ ಪ್ರತಿ ಕಂತಿಗೂ ಕೂಡ ಬಯೋಮೆಟ್ರಿಕ್ನ ಕೊಡಬೇಕಾ? ಇಷ್ಟು ದಿನ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ, ಸುಮ್ಮನೆ ಕೊಡ್ತಾ ಇದ್ರು. ಬಟ್ ಇವಾಗ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ, ಚೇಂಜಸ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಈ ಪಂಚ ಗ್ಯಾರಂಟಿಗಳೇ ಕಾರಣ. ಅವಾಗ ಯಾವುದೂ ರೂಲ್ಸ್ಗಳನ್ನ ಹೇಳಿರಲಿಲ್ಲ. ಬಟ್ ಇಷ್ಟು 3 ವರ್ಷ ಕೊಟ್ಟಿದ್ದಾರೆ. ಈಗ 3 ವರ್ಷದ ಸಕ್ಸಸ್ಸು ಅಂದರೆ ಶಂಕ್ಷನ್ನು ಕೂಡ ಮಾಡಿದ್ದಾರೆ. ಸೊ ಇಷ್ಟು ವರ್ಷ ಕೊಟ್ಟಿದ್ದಾರೆ. ಇವಾಗ CM ಬದಲಾವಣೆ ಆದ ತಕ್ಷಣ ಯಾಕೆ ಈ ರೀತಿ ಚೇಂಜಸ್ಗಳನ್ನ ಮಾಡ್ತಾ ಇದ್ದಾರೆ? ಮೊದಲು ಹೆಂಗಿತ್ತು ಅದೇ ರೀತಿಯಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಮಹಿಳೆಯರು ಕೂಡ ತಿಳಿಸ್ತಾ ಇದ್ದಾರೆ. TV ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ಈ ಹಣಗಳನ್ನೇ ನಂಬ್ಕೊಂಡು ಎಷ್ಟೋ ಜನ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದಾರೆ, ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿ ಚೇಂಜಸ್ ಮಾಡಿದೆ, ಮೊದಲು ಹೆಂಗೆ ಕೊಡ್ತೀರಿ ಇವಾಗೂ ಅದೇ ರೀತಿ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊತಾ ಇದ್ದಾರೆ. ಬಟ್ ಆದರೆ ಇವಾಗ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಟ್ಯಾಕ್ಸ್ ಪೇ ಮಾಡುವಂಥವ್ರದ್ದು ಎಲ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಆಲ್ಮೋಸ್ಟ್ ಎಷ್ಟೋ ಜನದ ಕ್ಯಾನ್ಸಲ್ ಆಗಿದೆ. ಮತ್ತೆ ಇವಾಗ ಪರಿಷ್ಕರಣೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಈ ತಿಂಗಳೇ ಆಗ್ಬೋದು ಅಥವಾ ಮುಂದಿನ ತಿಂಗಳೇ ಆಗ್ಬೋದು. ಅತಿ ಶೀಘ್ರದಲ್ಲಿ ಪರಿಷ್ಕರಣೆನ ನಡೆಸಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತುಂಬ ಸ್ಟ್ರಿಕ್ಟ್ ಆಗಿ ತಿಳಿಸಿರುವಂಥದ್ದು. ಇದ್ರ ಬಗ್ಗೆ DK ಶಿವಕುಮಾರ್ ಸರ್, CM ಆದಂಥ DK ಶಿವಕುಮಾರ್ ಸರ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಪರಿಷ್ಕರಣೆ ಆಗಲೇಬೇಕು, ಯಾಕಂದರೆ ಅದರಿಂದನೇ 83 ಕೋಟಿ ಹಣ ಉಳಿಯುತ್ತಂತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. 83 ಕೋಟಿ ಹಣ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಪರಿಷ್ಕರಣೆ ಆಗಲೇಬೇಕು. ಇಲ್ಲಿ ಸತ್ತಿರೋಂಥವ್ರ ಅಕೌಂಟಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇದೆ. ಅವ್ರ ಅಕೌಂಟಿಗೆ ಹೋಗಿರೋದನ್ನ ಮನೇಲಿರುವಂಥವ್ರು ಏನು ಮಾಡ್ತಾರೆ, ATMಗಳಲ್ಲಿ ಹಣನ ಡ್ರಾ ಮಾಡ್ಕೊತಾ ಇದ್ದಾರೆ. ಸೊ ಹಾಗಾಗಿ ದುರುಪಯೋಗ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನಾ ಹಣ. ಹಂಗಾಗಿ ಈ ಒಂದು ಪರಿಷ್ಕರಣೆ ನಡೀಲೇಬೇಕು ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಸರ್ ಸ್ಟ್ರಿಕ್ಟ್ ಆಗಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಪರಿಷ್ಕರಣೆಗೂ ಕೂಡ ಎಲ್ಲ ಪ್ರಿಪ್ರೇಷನ್ ಕೂಡ ಆಲ್ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಈ ಪರಿಷ್ಕರಣೆ ನಡೆದ್ರೆ ಮೊದಲನೇ ಹಂತದಲ್ಲಿ 4,30,000 ಅಪ್ಲಿಕೇಶನ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇನ್ನು ಎಷ್ಟು ಕ್ಯಾನ್ಸಲ್ ಆಗುತ್ತೆ ಹೇಳೋಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಕೆಲವೊಂದೊಂದು ಕಡೆ ಲೀಸ್ಟನ್ನು ಕೂಡ ತೆಗೆದಿದ್ದಾರಂತೆ, ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಜನ ಸತ್ತೋಗಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಇವಾಗ ಡೆತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ತಾರಲ್ವ, ಸೊ ಅಲ್ಲಿಂದ ಅವರಿಗೆ ಡೀಟೇಲ್ಸ್ಗಳು ಸಿಗ್ತಾ ಇರುತ್ತೆ. ಜೊತೆಗೆ ಇವಾಗ SIR ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರಲ್ವ, ಅದರಿಂದನೂ ಕೂಡ ಇವಾಗ ಡೀಟೇಲ್ಸ್ಗಳೆಲ್ಲ ಸಿಕ್ಕುತ್ತೆ. ಎಲ್ಲೆಲ್ಲಿ ಸತ್ತೋಗಿದ್ದಾರೆ, ಸತ್ತಿರೋರ ಅಕೌಂಟಿಗೆ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಡೀಟೇಲ್ಸ್ನು ಕೂಡ ತೆಗೆಸಿ ಇವಾಗ ಅದೆಲ್ಲ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಕಂತನ್ನ ರಿಲೀಸ್ ಮಾಡ್ಬೋದು ಅಥವಾ ಅದಕ್ಕಿಂತ ಮುಂಚೆನೂ ಕೂಡ ರಿಲೀಸ್ ಮಾಡ್ಬೋದು. ನಮಗೆ ಅನ್ಸಿದ ಮಟ್ಟಿಗೆ ಏನನ್ಸುತ್ತೆ ಅಂದರೆ 31ನೇ ಕಂತಿನ ಹಣ ಎಲ್ಲ ವೆರಿಫಿಕೇಷನ್ ಆದಮೇಲೆ, ಅಂದರೆ ಇವಾಗ ಏನು ಮರು ಪರಿಷ್ಕರಣೆ ಮಾಡ್ತಾ ಇದ್ದಾರಲ್ವ, ಸೊ ಬಯೋಮೆಟ್ರಿಕ್ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಬಹುಶಃ ರಿಲೀಸ್ ಮಾಡ್ಬೋದು. ಯಾಕಂತಂದರೆ ಅದು ಮಾಡಿ ಕೊಟ್ಟರೆ ಅವರಿಗೆ ಹಣ ಎಷ್ಟೋ ಸೇವ್ ಆಗುತ್ತೆ ಸರ್ಕಾರಕ್ಕೆ. ಸೊ ಹಾಗಾಗಿ ಇವಾಗ ಹೆಂಗೂ ಸತ್ತಿರೋರ ಅಕೌಂಟಿಗೆ ಅಲ್ವಾ ಅಷ್ಟೊಂದು ದುಡ್ಡು ಹೋಗ್ತಾ ಇರೋದು, ಅದು ಸರ್ಕಾರಕ್ಕೆ ಸೇವ್ ಆಗುತ್ತೆ, ಉಳಿಯುತ್ತೆ. ಸೊ ಆ ರೀತಿಯೂ ಕೂಡ ಮಾಡ್ಬೋದು ಅಥವಾ ಮೊದಲೇನೂ ಕೂಡ ರಿಲೀಸ್ ಮಾಡ್ಬೋದು. ಜೊತೆಗೆ ಇವಾಗ ಕಳೆದ 1 ವರ್ಷ 2 ವರ್ಷದಿಂದ ಯಾರೆಲ್ಲ ಸತ್ತಿರೋರ ಅಕೌಂಟಿಗೆ ಹೋಗಿದ್ರು ಕೂಡ ಹಣ ತೊಗೋತಾ ಇದ್ದೀರಾ, ಅದನ್ನು ರಿಕವರಿ ಮಾಡ್ಕೋಬೇಕು ಅಂತಲೂ ಕೂಡ ಮುಂದಾಗಿದೆ ಸರ್ಕಾರ. ಬ್ಯಾಂಕಲ್ಲಿ ಮ್ಯಾನೇಜರ್ಸ್ಗಳ ಜೊತೆನೂ ಕೂಡ ಮಾತಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಕೆಲವೊಬ್ಬೊಬ್ರು ಏನಾಗಿದೆ ಅಂತಂದರೆ ಬಂದ ತಕ್ಷಣ ತೊಗೊಂಡಿದ್ದಾರೆ. ಕೆಲವೊಬ್ಬರು ಸತ್ತಿರೋರ ಅಕೌಂಟಿಗೆ ಬಂದಿರುತ್ತಲ್ಲ ಅದನ್ನು 5 ತಿಂಗಳು 6 ತಿಂಗಳು 1 ವರ್ಷದವರೆಗೂ ಹಾಗೆ ಬಿಟ್ಟಿದ್ದಾರಂತೆ. ಸೊ ಇವಾಗ ಅದನ್ನೆಲ್ಲ ರಿಟರ್ನ್ ತೊಗೋತಾರೆ.
ಎಲ್ಲನೂ ಕೂಡ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಇವಾಗ ಎಷ್ಟು ಸಾಧ್ಯನೋ ಅಷ್ಟು ಹಣನ ಹಿಂಪಡಿತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅದರಿಂದನೇ ಎಷ್ಟೋ ಸಾವಿರ ಕೋಟಿ ಹಣ ಅವರಿಗೆ ಮತ್ತೆ ರಿಟರ್ನ್ ಆಗುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ಹಿಂಪಡಿತಾರೆ. ಇನ್ನು ಮುಂದೆ ಪರಿಷ್ಕರಣೆ ಆದಮೇಲೆ ಹಣ ರಿಲೀಸ್ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ತಿಳಿಸ್ತಾ ಇದ್ದಾರೆ. ಬಟ್ ವೆಯ್ಟ್ ಮಾಡಿ ನೋಡೋಣ. ಇನ್ನು ಬಯೋಮೆಟ್ರಿಕ್ ಅನ್ನು ಕೂಡ ತರ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಕೆಲವೊಬ್ಬರಿಗೆ ಅನ್ನಿಸ್ಬೋದು ಈಗ ಪ್ರತಿ ಕಂತಿಗೂ ಕೂಡ ಬಯೋಮೆಟ್ರಿಕ್ನ ತರ್ತಾರ ಅಂತ ಹೇಳ್ಬಿಟ್ಟು. ಇಲ್ಲ, ಇವಾಗ ಒನ್ ಟೈಮ್ ಬಯೋಮೆಟ್ರಿಕ್ ಕೊಟ್ಟರೆ ಸಾಕು. ಮೇ ಬಿ ವರ್ಷಕ್ಕೆ ಒಂದು ಸರಿ ಮಾಡ್ಬೋದು ಅಂತ ಅನ್ಸುತ್ತೆ ಈ ಒಂದು ಬಯೋಮೆಟ್ರಿಕ್ನ. ಅದಾದಮೇಲೆ ನೆಕ್ಸ್ಟ್ ಬೇರೆ ಏನೇನಾದರೂ ಪ್ರೊಸೆಸ್ ತರ್ಬೋದು. ಸತ್ತ ತಕ್ಷಣ ಇಮಿಡಿಯೇಟ್ ಆಗೋದು ಗೊತ್ತಾಗೋ ಥರ ಅವರಿಗೆ ಹೆಂಗೂ ಡೆತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ತಾರಲ್ವ, ಸೊ ಅದ್ರ ಮುಖಾಂತರ ಗೊತ್ತಾಗೋದು ಏನಾದರೂ ನೆಕ್ಸ್ಟ್ ಮಾಡ್ಬೋದು ಮುಂದೆ ನೆಕ್ಸ್ಟ್ ಪ್ಲ್ಯಾನ್ಗಳನ್ನ ಪ್ರೋಸೆಸ್ಗಳನ್ನ. ಸದ್ಯಕ್ಕಂತೂ ಇವಾಗ ಒನ್ ಟೈಮ್ ಬಯೋಮೆಟ್ರಿಕ್ ಕೊಡಿ ಅಂತ ಹೇಳ್ಬಿಟ್ಟು ತಿಳಿಸಿರುವುದು. ಅದನ್ನು ನೀವು ಕರ್ನಾಟಕವನ್ನು ಬೆಂಗಳೂರು 1 ಗ್ರಾಮ 1ಗಳಲ್ಲಿ ಹೋಗಿ ಕೊಡಬೇಕಂತೆ. ಬಯೋಮೆಟ್ರಿಕ್ನ ಕೊಡೋದಕ್ಕೆ ಹೋಗುವಾಗ ನಿಮ್ಮ ಜೊತೆಗೆ ಒಂದು ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು. ನೀವು ರೇಷನ್ ಕಾರ್ಡ್ ತೊಗೊಂಡೋಗಿ ಅಪ್ಲಿಕೇಶನ್ನ ಹಾಕ್ತಾಯಿದ್ರಿ, ಬಟ್ ಈಗ ರೇಷನ್ ಕಾರ್ಡ್ ಬೇಡ ಅಂತೆ. ಆಧಾರ್ ಕಾರ್ಡನ್ನು ತೊಗೊಂಡೋಗಿ ನೀವು ಒಂದ್ಸರಿ ಬಯೋಮೆಟ್ರಿಕ್ನ ಕೊಟ್ಟು ಬಂದರೆ ಅಲ್ಲಿಗೆ ನಿಮ್ಮದು ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ಹಣಕ್ಕೆ ಬರೋ ಸಮಸ್ಯೆನೇ ಇರೋದಿಲ್ಲ. ಹಣ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಎಂದಿನಂತೆ. ಬಯೋಮೆಟ್ರಿಕ್ ಯಾರೆಲ್ಲ ಕೊಡೋದಿಲ್ಲ ಬಹುಶಃ ಅವ್ರು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬಯೋಮೆಟ್ರಿಕ್ನ ಕೊಡಿ. ಇದರಲ್ಲಿ ತುಂಬ ಮುಖ್ಯವಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವ್ರದ್ದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಸತ್ತಿರೋರ ಅಕೌಂಟಿಗೆ ಹೋಗಿರುವಂಥದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಇದಿಷ್ಟು ಬದಲಾವಣೆಗಳನ್ನ ಇವಾಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಜನಗಳು ಹೇಳ್ತಾ ಇರುವಂಥದ್ದು ಇದೇನೆ. ಮೊದಲು ಎಲ್ರಿಗೂ ಕೊಡ್ತೀವಿ ಅಂತಂದ್ರು, ಸತ್ತಿರೋರ್ದಂತೂ ಅದು ಮೋಸ ಅಂತಲೇ ಅಂತ ಅನ್ಸುತ್ತೆ. ಯಾಕಂತಂದರೆ ಅವ್ರದ್ದನ್ನ ಅಲ್ಲಿ ಕ್ಲೋಸ್ ಮಾಡಬೇಕು, ಬಟ್ ಆದರೂ ತೊಗೋತಿದ್ದಾರೆ ಅಂತಂದರೆ ಅದು ಒಂದು ರೀತಿ ಮೋಸ ಅಂತಲೇ ಹೇಳ್ಬೋದು. ಬಟ್ ಟ್ಯಾಕ್ಸ್ ಪೇ ಮಾಡ್ತಿರೋವಂಥವ್ರು, ಮನೆಯಲ್ಲಿ ಮಕ್ಕಳು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ತಂದೆ ತಾಯಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ, ಅವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಅವ್ರಿಗೆ ರೇಷನ್ ಬರಲ್ಲ. ಸೊ ಈ ರೀತಿ ಎಲ್ಲ ಒಂದು ರೀತಿ ಎಲ್ಲೋ ಒಂದು ಕಡೆ ಮೋಸ ಅಂತಲೇ ಅನ್ನಿಸ್ಬೋದು. ಇವಾಗ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅನ್ನೋ ಉದ್ದೇಶಕ್ಕೆ ಅವ್ರ ಮಕ್ಕಳು ಅವ್ರನ್ನ ನೋಡ್ಕೊತಿದ್ದಾರೆ ಅಂತ ಹೆಂಗೆ ನಂಬೋದಕ್ಕಾಗುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ಒಂದು ಕಡೆ ಬೇಜಾರಾಗುತ್ತೆ. ಇವ್ರು ಹೇಳುವಾಗ ಒಂದು ರೀತಿ ಇವಾಗ ಒಂದು ರೀತಿ ಅಂತ ಹೇಳ್ಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸರ್ಕಾರ ಏನೆಲ್ಲ ರೂಲ್ಸ್ಗಳನ್ನ ತರುತ್ತೆ ನಾವೆಲ್ಲರೂ ಕೂಡ ಅದನ್ನು ಪಾಲಿಸಲೇಬೇಕಾಗುತ್ತೆ. ನೋಡೋಣ ಮುಂದೆ ಇನ್ನೇನೇನು ರೂಲ್ಸ್ಗಳನ್ನ ಎಲ್ಲ ತರ್ತಾರೆ, ಚೇಂಜಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ದು ನೋಡೋಣ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪಿಂಚಣಿ ಹಣ ಕೂಡ ಜೂನ್ ತಿಂಗಳದ್ದು ನಿನ್ನೆಯಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇವಾಗ ಏಪ್ರಿಲಿಂದ ಬಿಡುಗಡೆ ಆಗಿರಲಿಲ್ಲ. ಕಳೆದ ತಿಂಗಳಲ್ಲಿ ಏಪ್ರಿಲ್ ಮೇ 2 ತಿಂಗಳದ್ದು ಕೂಡ ರಿಲೀಸ್ ಮಾಡಿದ್ರು, ಜೊತೆಗೆ ಜೂನ್ ತಿಂಗಳದ್ದು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಅಷ್ಟೇ ಪರಿಷ್ಕರಣೆ ನಡೀತಾ ಇತ್ತಂತೆ. ಅಂದರೆ ಅದು ಸೇಮ್ ಏಜ್ ಆಗಿಲ್ಲ ಅಂದ್ರೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನ ಫೇಕ್ ಮಾಡಿಸಿ ಏಜ್ 60 ವರ್ಷ ಆಗಿದೆ ಅನ್ನೋ ಥರ ಮಾಡಿಸ್ಕೊಂಡು ಅವರು ಕೂಡ ಪಿಂಚಣಿ ಹಣ ಪಡಿತಾ ಇದ್ರಲ್ಲ, ಅಂಥವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಸತ್ತಿರೋ ಅಂಥವ್ರದ್ದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಆಗಿದೆ. ಸೊ ಅದು ಕೂಡ ಪರಿಷ್ಕರಣೆ ನಡೀತಾ ಇರೋದ್ರಿಂದನೇ ಇಷ್ಟು ಲೇಟ್ ಆಗಿದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಲ್ಲ ತಿಂಗಳದ್ದು ಕೂಡ ಕಂಪ್ಲೀಟ್ ಆಗ್ತಾ ಇತ್ತು, ಮತ್ತು ಇಷ್ಟು ಲೇಟಾಗಿ ಆಗ್ತಿರ್ಲಿಲ್ಲ ಅಂತೆ. ಸೊ ಅದನ್ನು ಕೂಡ ತಿಳಿಸಿದ್ದಾರೆ. ಫೈನಲಿ ಇವಾಗ ಜೂನ್ ತಿಂಗಳದ್ದು ಕೂಡ ನಿನ್ನೆಯಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಯಾರಿಗೆಲ್ಲ ಬಂದಿದೆ ಪಿಂಚಣಿ ಹಣ ಏಪ್ರಿಲ್ ಮೇ ಜೂನು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ, 100% ಬಂದೇ ಬರುತ್ತೆ. ಬಿಡುಗಡೆ ಆಗಿರೋದಂತೂ ನಿಜ, ಬಟ್ ತುಂಬ ಸ್ಪೀಡಾಗಿ ಬರ್ತಾ ಇಲ್ಲ, ತುಂಬ ಸ್ಲೋ ಆಗಿ ಬರ್ತಾ ಇದೆ. ಪ್ರತಿದಿನವೂ ಕೂಡ ಕಡಿಮೆ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ. ನಿಮಗೆ ಇವತ್ತು ಬಂದಿಲ್ಲ ಅಂತಂದರೆ ನಾಳೆ ನಾಡಿದ್ದು ತುಂಬ ಟೈಮ್ನ ತೊಗೊಳ್ತಾರೆ ಹಾಕೋದಕ್ಕೆ. ಯಾಕಂದರೆ ತುಂಬ ಸ್ಲೋ ಆಗಿ ಬರ್ತಿರೋದ್ರಿಂದ ಇವಾಗ ಕೋಟ್ಯಾಂತರ ಜನ ಇದ್ದಾರೆ, ಎಲ್ರಿಗೂ ಕೂಡ ಬರಬೇಕಂದ್ರೆ ಸ್ವಲ್ಪ ಟೈಮನ್ನು ತೊಗೊಳುತ್ತೆ. ಎಲ್ಲರೂ ವೆಯ್ಟ್ ಮಾಡಿ ಎಲ್ಲರೂ ತೊಗೊಳ್ಳೋಣ ಪಿಂಚಣಿ ಹಣನ. ಸೊ ಇವತ್ತಿನ ಮಾಹಿತಿ ಇದಾಗಿತ್ತು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.